ಇವಾಗ ಬೆಳಗ್ಗೆ 7:30 ನಾನು ಇವಾಗ ವೋಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ವೋಟ್ ಮಾಡೋದಕ್ಕೆ ನಮ್ಮ ಊರ ಗೌರ್ಮೆಂಟ್ ಸ್ಕೂಲ್ಗೆ ಬಂದಿದ್ದೀವಿ. ನೋಡಿ, ಯಾರು ಎಲ್ಲಿಗೆ ಹೋದರೂ ಗೌರ್ಮೆಂಟ್ ಸ್ಕೂಲ್ಗೆ ಬಂದು ವೋಟ್ ಹಾಕಬೇಕು. ಅವ್ರು ಎಷ್ಟೇ ಓದಿದ್ರು, ಎಷ್ಟೇ ಹೈ ಲೆವೆಲಲ್ಲಿದ್ದರು, ಏನೇ ಜಾಬಲ್ಲಿದ್ದರು ಅವ್ರು ಗೌರ್ಮೆಂಟ್ ಸ್ಕೂಲ್ಗೆ ಬಂದು ವೋಟ್ ಹಾಕಬೇಕು. ಚೆನ್ನಾಗಿರುತ್ತೆ. ಇವತ್ತು ಎಲೆಕ್ಷನ್ ಇದೆ, ತುಂಬ ಜನ ಇದ್ದರು. ಆಲ್ರೆಡಿ 6:30ಗೆ ಸ್ಟಾರ್ಟ್ ಆಗಿತ್ತು. ಆವಾಗಿಂದಲೇ 2-3 ಊರು ಒಂದೇ ಹತ್ರ ಬೂತ್ ಇತ್ತು. ಸೊ ಹಾಗಾಗಿ ಜಾಸ್ತಿ ಜನ ಇದ್ದರು. ನಾನು ಹೋಗಿ 1-3/4 ಗಂಟೆ ವೆಯ್ಟ್ ಮಾಡಿದ್ದೀನಿ. ಅದಾದಮೇಲೆ ವೋಟ್ ಮಾಡಿದ್ದು. ತುಂಬ ಜನ ಇದ್ದರು. ನೀವು ಯಾರಿಗೆ ವೋಟ್ ಹಾಕಿದ್ರಿ ಕಮೆಂಟ್ ಮಾಡಿ. BJP, ಕಾಂಗ್ರೆಸ್ ಯಾವುದಕ್ಕೆ ಮಾಡಿದ್ರಿ? ನಮ್ಮ ದೇಶನ ಯಾರು ಅಭಿವೃದ್ಧಿ ಮಾಡ್ತಾರೋ ಅವರಿಗೋಸ್ಕರ ಮಾತ್ರ ನಮ್ಮ ಅಮೂಲ್ಯವಾದ ಮತನ ನಾವು ಹಾಕಬೇಕು. ಸುಮ್ಮನೆ ವೇಸ್ಟ್ ಆಗಬಾರ್ದು ನಮ್ಮ ಮತ. ವೋಟ್ ಮಾಡೋದಕ್ಕೆ ನೀವು ID ಕಾರ್ಡ್ ಅಥವಾ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಯಾವುದಾದ್ರೂ ತೊಗೊಂಡು ಹೋಗ್ಬೋದು. ಮತ್ತು ಅದ್ರ ಜೊತೆಗೆ ನಿಮಗೆ ಒಂದು ವೋಟ್ ಮಾಡೋದಕ್ಕೆ ಅಂತ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ನಿಮ್ಮ ಐಡೆಂಟಿಫಿಕೇಷನ್ಗೆ ಅಂತ. ಆ ಸ್ಲಿಪ್ನ ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ಹಾಯ್ ಎಲ್ರಿಗೂ. ನಾನು ಇವತ್ತು ಬೆಳಗ್ಗೆ ವೋಟ್ ಮಾಡಿದ್ದೀನಿ. ನೀವು ಕೂಡ ವೋಟ್ ಮಾಡಿ. ಮತದಾನ ಮಾಡೋದು ಎಲ್ಲರ ಹಕ್ಕು. ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ. ಮತ್ತು ನೀವು ಯಾರಿಗೆ ಮತದಾನ ಮಾಡ್ತಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಯಾರು ನಮ್ಮ ದೇಶನ ಅಭಿವೃದ್ಧಿ ಮಾಡ್ತಾರೋ ಅವರಿಗಾಗಿ ಮಾತ್ರ ನೀವು ಮತದಾನ ಮಾಡಿ. ನೋಡಿ, ನಾನು ಬೆಳಗ್ಗೆ 7:30ಗೆ ಮತದಾನ ಮಾಡಿದ್ದೀನಿ. ನೀವೆಲ್ಲರೂ ಮತದಾನ ಮಾಡಿದ್ದೀರಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತದಾನ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು. ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಮತದಾನ ಮಾಡಿ. ಥ್ಯಾಂಕ್ ಯು.